ಹೆಡ್ಡೇಕ್ ಅನ್ನೋದು ತುಂಬ ಕಾಮನ್ ಸಿಂಪ್ಟಮ್. ತಲೆನೋವು ಯೂಶಲಿ ಡೇಂಜರಸ್ ಇರಲ್ಲ. ಮೈಗ್ರೇನ್, ಟೆನ್ಷನ್ ಟೈಪ್ ಹೆಡ್ಡೇಕ್ ಎಲ್ಲ ಇದ್ದರೆ ನೆಗ್ಲೆಕ್ಟ್ ಮಾಡ್ಬೋದು, ಒಂದು ಪೇಯ್ನ್ ಕಿಲ್ಲರ್ ತೊಗೊಂಡು ಮನೇಲಿ ಇರಬಹುದು. ಬಟ್ ಹೆಡ್ಡೇಕ್ ಜೊತೆ ಒಂದಿಷ್ಟು ಲಕ್ಷಣಗಳಿರ್ತವೆ, ಅದಕ್ಕೆ ನಾವು ರೆಡ್ ಫ್ಲ್ಯಾಗ್ ಸೈನ್ ಅಂತ ಹೇಳ್ತೇವೆ. ಈಗ ಹೆಡ್ಡೇಕ್ ಜೊತೆ ನಿಮಗೆ ಮಾತಲ್ಲಿ ತೊದಲು ಬರೋ ಥರ ಆಗ್ತಿದೆ, ಮುಖ ಕ್ರಾಸ್ ಆದಂಗೆ ಆಗ್ತಿದೆ, ಇಲ್ಲ ತುಂಬ ವಾಂತಿ ಬರೋ ಥರ ಆಗ್ತಿದೆ, ವಾಂತಿ ಬರ್ತಿದೆ, ದೃಷ್ಟಿಯಲ್ಲಿ ಡಬಲ್ ಕಾಣಿಸ್ತಿದೆ, ಐದರ್ ಮಂಜಾಗಿ ಕಾಣೋದು ಇಲ್ಲ ಡಬಲಾಗಿ ಕಾಣೋದು, ಮತ್ತು ಕೈಯಲ್ಲಿ ಕಾಲಲ್ಲಿ ವೀಕ್ನೆಸ್ ಬರೋದು, ಒಂಥರ ಸ್ವಾಧೀನ ಇಲ್ಲದೆ ಇರೋ ಥರ ಆಗೋದು, ಪ್ರಜ್ಞೆ ತಪ್ಪದಂಗೆ ಆಗೋದು, ಇಲ್ಲ ಕೆಲವೊಬ್ಬರಿಗೆ ತಲೆನೋವು ಜೊತೆ ಫಿಟ್ಸ್ ಬಂದಂಗೆ ಬರುತ್ತೆ, ಕತ್ತತ್ರ ತುಂಬ ನೋವಾಗೋದು, ಈ ಥರದ್ದು ಯಾವುದೇ ರೀತಿ ಸಿಂಪ್ಟಮ್ ಇದ್ದರೂ ಕೂಡ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ಯಾಕಂದರೆ ಈ ತಲೆನೋವು ಐದರ್ ಟ್ಯೂಮರಿಂದ ಆಗಿರಬಹುದು, ಮೆದುಳಲ್ಲಿ ಯಾವುದೋ ಬ್ಲೀಡಿಂಗ್ ಆಗಿ ಕ್ಲಾಟ್ ಆಗಿ ಕೂಡ ಆಗಿರಬಹುದು, ಮೆದುಳಲ್ಲಿ ಇನ್ಫೆಕ್ಷನ್ ಆಗಿ ಆಗಿರಬಹುದು, ಇಲ್ಲ ಕೆಲವೊಮ್ಮೆ ಕಣ್ಣಿನೊಂದು ಗ್ಲಾಕೋಮಾ ಅಂತ ಇರುತ್ತೆ, ತುಂಬ ಸಿವಿಯರ್ ಪ್ರೆಷರ್ ಇನ್ಕ್ರೀಸ್ ಆಗಿ ಆಗುವಂಥ ಕಂಡೀಷನ್. ಇದು ಯಾವುದೇ ರೀತಿ ಕಾರಣದಿಂದ ಕೂಡ ಆಗಿರ್ಬೋದು, ವಿಚ್ ರಿಕ್ವೈರ್ಸ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಸೊ ಹಾಗಾಗಿ ಈ ಥರ ಲಕ್ಷಣಗಳಿದ್ದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗೋದು ತುಂಬ ಇಂಪಾರ್ಟೆಂಟ್.